ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬಿಜೆಪಿಯವರು ಮಾಡಿದರೆ ಸರಿ, ನಾವು ಮಾಡಿದರೆ ತಪ್ಪ. ಬಿಜೆಪಿಯವರು ಒಮ್ಮೆ ಪೂಜೆ ಮತ್ತೊಮ್ಮೆ ಟೆಂಡರ್ ಆದ ಮೇಲೆ ಶಂಕುಸ್ಥಾಪನೆ ಮಾಡ್ತಾರೆ. ಬಿಜೆಪಿ ಶಾಸಕರಿಗೆ ಹಾಗೂ ಮಾಜಿ ಕೇಂದ್ರ ಸಚಿವರಿಗೆ ಕೌಂಟರ್ ಕೊಟ್ಟ ಸಂಸದ ಸಾಗರ್ ಖಂಡ್ರೆ. ಪಾಪನಾಸ್ ದೇವಸ್ಥಾನದಲ್ಲಿ ನಮಗೂ ಪೂಜೆಗೆ ಅವಕಾಶ ಕೊಡಿ ಎಂದು ಪ್ರತಿಭಟನೆ ನಡೆಸಿದ ಬಿಜೆಪಿ ಮುಖಂಡರು. ಪಾಪನಾಸ್ ಗೇಟ್ ಹತ್ತಿರ ಕೆಲಕಾಲ ಉಂಟಾದ ಉದ್ವಿಗ್ನ ಸ್ಥಿತಿ. ಸಚಿವರಿಗೆ ಹಾಗೂ ಸಂಸದರ ವಿರುದ್ಧ ಧಿಕ್ಕಾರ ಕೂಗಿದ ಬಿಜೆಪಿ ಕಾರ್ಯಕರ್ತರು. ಬಂಧನ ಮತ್ತು ಬಿಡುಗಡೆ. ಫೆಬ್ರವರಿ 11ರಿಂದ 90ನೇ ತ್ರಿಮೂರ್ತಿ ಶಿವಜಯಂತಿ ಮಹೋತ್ಸವ ಹಾಗೂ ವ್ಯಸನ ಮುಕ್ತ ಭಾರತ ಅಭಿಯಾನ. ಯುವ ಜನರು ಜಾಗೃತಗೊಳ್ಳಲು ನಿದ್ರೆ ಮಾಡುತ್ತಿರುವ ಕುಂಭಕರ್ಣನಿಗೆ ಬ್ರಹ್ಮಕುಮಾರಿ ಬೆಹೆಂಜಿ ಜಾಗೃತಗೊಳಿಸುತ್ತಿರುವ ರ್ಯಾಲಿಗೆ ಚಾಲನೆ. ಬಿಕೆ ಪ್ರತಿಮಾ ಬೆಹೆಂಜಿ. ಮೋಳ್ಕೆರ ಕೆಮಿಕಲ್ ಬ್ಯಾರಲ್ ಸ್ಫೋಟ. ಗುರುನಾನಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮಗು ಗುಣಮುಖ. ಯಶಸ್ವಿಯಾಗಿ ಚಿಕಿತ್ಸೆ ನೀಡಿದ ನರರೋಗ ತಜ್ಞರು. ಶಾಸಕ ಸಿದ್ದು ಪಾಟೀಲ್ ಸಹಕಾರ ನೀಡಿದ್ದಕ್ಕೆ ಖುಷಿ ವ್ಯಕ್ತಪಡಿಸಿದ ಮಗುವಿನ ತಂದೆ ಅಲಾವುದ್ದೀನ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕೇಂದ್ರ ಸರ್ಕಾರದಿಂದ ಪಾಪನಾಶ ಮಂದಿರದ ಅಭಿವೃದ್ಧಿಗೆ 22 ಕೋಟಿ ಅನುದಾನ ಬಿಡುಗಡೆಗೊಂಡಿದೆ. ಟೆಂಡರ್ ಕರೆಯಲಾಗಿದೆ. ಹೀಗಾಗಿ ಶಂಕುಸ್ಥಾಪನೆ ಮತ್ತು ಪೂಜೆ ಮಾಡುತ್ತಾ ಇದ್ದೇವೆ. ಬಿಜೆಪಿಯವರು ಕೂಡ ಯಾವುದೇ ಕಟ್ಟಡ, ಒಂದು ರಸ್ತೆ ಕಾಮಗಾರಿ ಆರಂಭ ಮಾಡುವಾಗ ಮೊದಲು ಪೂಜೆ ಮಾಡ್ತಾರೆ. ನಂತರ ಟೆಂಡರ್ ಆದಮೇಲೆ ಅವರು ಸಹಜವಾಗಿ ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಅವರು ಮಾಡಿದರೆ ಸರಿ, ನಾವು ಮಾಡಿದರೆ ತಪ್ಪ ಎಂದು ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ ಅವರು ಬಿಜೆಪಿ ಮುಖಂಡರಿಗೆ ತಿರುಗೇಟನ್ನು ಕೊಡ್ತಾರೆ. ಮೊನ್ನೆ ಮಾಜಿ ಸಂಸದ ಭಗವಂತ್ ಖೂಬಾ ಅವರು ಖಂಡ್ರೆ ದ್ವಯರ ಮೇಲೆ ಸಾಲು ಆರೋಪಗಳನ್ನು ಮಾಡಿದರು. ಈ ಕುರಿತು ಸಂಸದರಿಗೆ ಪ್ರಶ್ನೆ ಮಾಡಿದಾಗ ಅಭಿವೃದ್ಧಿ ಕೆಲಸದಲ್ಲಿ ಯಾವತ್ತೂ ಕೂಡ ಅಡ್ಡಗಾಲು ಹಾಕಬಾರ್ದು. ಒಂದು ವೇಳೆ ವರ್ಚುವಲ್ ಮೂಲಕ ಟೆಂಡರ್ ಆಗಿದೆ, ಶಂಕುಸ್ಥಾಪನೆಯೂ ಕೂಡ ಆಗಿದೆ ಅಂದ್ಕೊಳ್ಳೋಣ. 6 ತಿಂಗಳಾದರೂ ಕೂಡ ಕಾಮಗಾರಿ ಏಕೆ ಪ್ರಾರಂಭ ಮಾಡಿಲ್ಲ? ಹಾಗೆ ಮಾತನಾಡದೆ ನಮ್ಮ ಒಂದು ಜೊತೆ ಅಭಿವೃದ್ಧಿಗೆ ಕೈ ಜೋಡಿಸಲಿ ಅನ್ನುವಂಥ ಮಾತನ್ನು ಕೂಡ ಸಾಗರ್ ಖಂಡ್ರೆ ಹೇಳುತ್ತಾರೆ. ಬೀದರ್ ತುಂಬ ಬ್ಯಾನರ್ ಹಾಕಲಾಗಿದೆ. ಕೇಂದ್ರದ ಬಜೆಟ್ ಇರೋದರಿಂದ ಯಾವ ಬ್ಯಾನರ್ನಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭಾವಚಿತ್ರ ಇಲ್ಲ ಎಂದು ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರಲ್ಲ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಸಂಸದ ಸಾಗರ್ ಖಂಡ್ರೆ, ಬ್ಯಾನರ್ ಹಾಕಿದ್ದು ನಾವಲ್ಲ, ಕಾರ್ಯಕರ್ತರು ಅಭಿಮಾನದಿಂದ ಬ್ಯಾನರ್ಗಳನ್ನು ಹಾಕಿದ್ದಾರೆ. ಕಾರ್ಯಕ್ರಮ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿದೆ. ಇದರಲ್ಲಿ ನಮ್ಮದೇನೂ ಪಾತ್ರವಿಲ್ಲ ಎಂದು ಸಂಸದ ಸಾಗರ್ ಖಂಡ್ರೆ ಸ್ಪಷ್ಟಪಡಿಸಿದರು. ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡುತ್ತಾ 2025ರ ಮಾರ್ಚ್ನಲ್ಲಿ ಟೆಂಡರ್ ಆಗಿತ್ತು, ಆದರೂ ಕೂಡ ಕಾಮಗಾರಿ ಆರಂಭ ಆಗಿರಲಿಲ್ಲ. ಆದರೆ ಸಾಗರ್ ಖಂಡ್ರೆ ಅವರು ಸತತ ಪ್ರಯತ್ನವನ್ನು ಮಾಡಿ ಅನುದಾನ ಬಿಡುಗಡೆ ಮಾಡಿಸಿದ್ದಾರೆ. ಇದರಲ್ಲಿ ಯಾವುದೇ ಪ್ರತಿಷ್ಠೆ ಇಲ್ಲ, ರಾಜಕೀಯವೂ ಇಲ್ಲ. ಇದು ನಮ್ಮ ಹಣ, ನಿಮ್ಮ ಹಣ ಅಂತಲ್ಲ, ಇದು ಜನರ ತೆರಿಗೆಯ ಹಣ. ಪಾಪನಾಶ್ ಮಂದಿರ ಅಭಿವೃದ್ಧಿಗೆ ಪೂಜೆ ಮಾಡಲಾಗ್ತಾ ಇದೆ. ರಾಜಕೀಯ, ಸ್ವಯಂ ಪ್ರತಿಷ್ಠೆ ಎಲ್ಲವನ್ನು ಬಿಟ್ಟು ಅಭಿವೃದ್ಧಿಗೆ ಸಹಕಾರ ಕೊಡಿ ಎಂದು ಈಶ್ವರ್ ಖಂಡ್ರೆ ಬಿಜೆಪಿ ಶಾಸಕರಿಗೆ ಹಾಗೂ ಮಾಜಿ ಸಂಸದರಿಗೆ ತಿರುಗೇಟನ್ನು ನೀಡಿದರು. ಅಷ್ಟಕ್ಕೂ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲರನ್ನೂ ಕೂಡ ಪಕ್ಷಾತೀತವಾಗಿ ಆಹ್ವಾನ ನೀಡಿದ್ದೇವೆ. ಬರೋದು ಬಿಡೋದು ಅವರಿಗೆ ಬಿಟ್ಟ ವಿಚಾರ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ಒಂದು ಶಂಕುಸ್ಥಾಪನೆಯ ಪೂಜೆ ಕೂಡ ನೆರವೇರಿಸಿದರು. ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಕೂಡ ಆರಂಭ ಆಗಿತ್ತು. ಇವೆಲ್ಲದಕ್ಕಿಂತ ಮುಂಚೆ ಪಾಪನಾಶ ದೇವಸ್ಥಾನದ ಗರ್ಭಗುಡಿಯಲ್ಲಿ ಹೋಗಿ ಮಹಾದೇವನಿಗೆ ಪೂಜೆ ಕೂಡ ಸಲ್ಲಿಸಿದರು. ಒಂದು ಅನ್ನದಾಸೋಹ, ಒಂದು ಭವನ ಇರ್ಬೋದು, ಇಷ್ಟು ಸಾಕಷ್ಟು ಇದೆ. ನಾನು ನಿಮಗೆ ಒಂದು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ, ಅದನ್ನ ಡೀಟೇಲ್ಸ್ ಕೂಡ ಕೊಡ್ತೀನಿ. ಸರ್, ಈಗ 2 ಶಂಕುಸ್ಥಾಪನೆ ಅವಶ್ಯಕತೆ ಇತ್ತ ಅನ್ನುವಂಥ ಆರೋಪ ಬಿಜೆಪಿ ವತಿಯಿಂದ. ಈಗ ನೋಡಿ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ಬಿಜೆಪಿ ಶಾಸಕರಿಗೆ. ಅವರು ಕೂಡ ರಸ್ತೆ ಕಾಮಗಾರಿ ಅಥವಾ ಬಿಲ್ಡಿಂಗ್ ಪೂಜೆ ಮಾಡ್ತಾರೆ. ಪೂಜೆ ಮಾಡ್ತಾ ಇರುವಾಗ ಅವ್ರು ಟೆಂಡರ್ ಆದ್ಮೇಲೆ, ಕಾಂಟ್ರಾಕ್ಟರ್ ಏಜೆನ್ಸಿ ಫಿಕ್ಸ್ ಆದ್ಮೇಲೆ ಕಾಮಗಾರಿ ಪ್ರಾರಂಭ ಆಗ್ತಾ ಇರುವಾಗ ಅವ್ರು ಪೂಜೆ ಮಾಡ್ತಾರೆ. ಅವ್ರು ಮಾಡಿದರೆ ಸರಿ, ನಾನ್ ಮಾಡಿದ್ರೆ ತಪ್ಪ? ಈಗ ಅವಾಗ ಶಂಕುಸ್ಥಾಪನೆ ಅಂತ ಹೇಳ್ತಾರೆ, ಕಾಮಗಾರಿ ಯಾಕೆ ಪ್ರಾರಂಭ ಆಗಿಲ್ಲ? ಮತ್ತೆ ಕಾಮಗಾರಿನೂ ಈಗ ಪ್ರಾರಂಭ ಆಗ್ತದೆ. ನಾನು ಬಂದ್ಮೇಲೆ ನಾನು ಕೇಂದ್ರ ಸಚಿವ ಶೇಖಾವತ್ ಸರ್ ಅವರಿಗೆ ಹೋಗಿ ಭೇಟಿ ಮಾಡಿ ಅನುದಾನ ಬಿಡುಗಡೆ ಮಾಡಿಸ್ತಂದು ಈಗ ರಾಜ್ಯ ಸರ್ಕಾರದಿಂದ ಟೆಂಡರ್ ಮಾಡಿಸಿ, ನಮ್ಮ HK ಪಾಟೀಲ್ ಸರ್ ಅವರಿಗೆ ಹೋಗಿ ಭೇಟಿ ಮಾಡಿ ಟೆಂಡರ್ ಮಾಡಿಸಿ, ಈಗ ಏಜೆನ್ಸಿ ಕೂಡ ಫಿಕ್ಸ್ ಆಗಿ ಅದಕ್ಕೆ ಇವತ್ತು ದಿವಸ ನಾವು ಕಾಮಗಾರಿ ಪ್ರಾರಂಭ ಮಾಡ್ತೀವಿ. ನನ್ನ ಅಭಿಪ್ರಾಯ ಪ್ರಕಾರ ಅವರು ನಮ್ಮ ಜೊತೆ ಇರಬೇಕು. ಅವ್ರು ಹೇಳ್ಬೇಕು ಕಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ನಾವು ನಿಮ್ಮ ಜೊತೆ ಇರ್ತೀವಿ, ಸಾಥ್ ಕೊಡ್ತೀವಿ. ಅದ್ರ ಬದಲಾಗಿ ಅವರೇ ನಮ್ಮ ವಿರೋಧ ಮಾಡ್ತಾ ಇದ್ದಾರೆ. ಈಗ ಅಭಿವೃದ್ಧಿ ಮಾಡಿಲ್ಲ ಅಂತಂದ್ರೆ ಪ್ರತಿಭಟನೆ ಮಾಡಬೇಕು. ಅಭಿವೃದ್ಧಿ ಮಾಡ್ತಾ ಇದ್ರೆ ಪ್ರತಿಭಟನೆ ಮಾಡಿ ನಾನು ಮೊದಲನೇ ಬಾರಿ ನಾನು ನೋಡ್ತಾ ಇದ್ದೀನಿ. ನನಗೂ ಕೂಡ ಆಶ್ಚರ್ಯ ಆಗ್ತದೆ. ರಾಜ್ಯದಲ್ಲಿ HK ಪಾಟೀಲ್ ಸರ್ ಅವರಿಗೆ ಭೇಟಿ ಮಾಡಿ ಇವತ್ತೇನು ನಮ್ಮ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇವತ್ತಿದಕ್ಕೆ ಟೆಂಡರ್ ಮಾರ್ಚಲ್ಲಿ ಆಗುತ್ತೆ. 2025 ಮಾರ್ಚಲ್ಲಿ. ಜುಲೈಯಲ್ಲಿ ಇದಕ್ಕೆ ಟೆಂಡರ್ ಫೈನಲ್ ಆಗುತ್ತೆ. ಗುತ್ತಿಗೆದಾರಿಗೆ ನೇಮಕ ಮಾಡಿದ್ದಾರೆ. ಬೇಗ ತ್ವರಿತಗತಿಯಲ್ಲಿ ಕಾಮಗಾರಿ ಆಗಬೇಕು, ಪೂಜೆ ಮಾಡಬೇಕು ಅಂತೇಳಿ ಅಂದರೆ
ಚಾಲನೆ ಕೊಡಬೇಕು, ಇನಿಷಿಯೇಟ್ ಮಾಡಬೇಕು ಅನ್ನೋಂಥ ಒಂದು ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಎಲ್ರಿಗೂ ಅದರಲ್ಲಿ ಮುಕ್ತವಾದಂಥ ಒಂದು ಅವಕಾಶ ಇದೆ. ನಮ್ಮ ಉದ್ದೇಶ ಅಭಿವೃದ್ಧಿ ಇದೆ, ಅಭಿವೃದ್ಧಿನೇ ನಮ್ಮ ಮಂತ್ರ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಇದರಲ್ಲಿ ಯಾವುದೇ ಸ್ವಯಂ ಪ್ರತಿಷ್ಠೆ ಪ್ರಶ್ನೆ ಬರೋದಿಲ್ಲ. ಕೆಲವರು ಇವತ್ತು ನೋಡಿ, ಯಾರು ಕೆಲಸ ಮಾಡ್ತಾರೆ ಅವರು ಉಳಿತಾರೆ, ಯಾರು ಕೆಲಸ ಮಾಡೋದಿಲ್ಲ ಅವರಿಗೆ ಮನೆಗೆ ಕಳಿಸ್ತಾರೆ ಜನ. ಮಾನ್ಯ ಭಗವಂತ ಖೂಬಾರ್ ಅವರು 2 ವರ್ಷ ಕೆಳಗಡೆ ಚುನಾವಣೆಯಲ್ಲಿ ಸೋತಿದ್ದಾರೆ, ಇವತ್ತು ಮನೆಗೆ ಕೂಡಿಸಿದ್ದಾರೆ. ಈಗ ಬಂದು ಅವರು ಇದಕ್ಕೆ ಅಡೆತಡೆ ಒಡ್ಡುವಂಥದ್ದು ಸರಿಯಲ್ಲ ಅನ್ನುವಂಥ ಅಷ್ಟೇ ಮಾತು ಹೇಳ್ತೀನಿ. ನಾನು ಯಾರ ವಿರುದ್ಧನೂ ಮಾತಾಡಲಿಕ್ಕೆ ಇಷ್ಟ ಇಲ್ಲ, ಯಾವುದೇ ರಾಜಕೀಯ ಮಾಡಲಿಕ್ಕೂ ಇಷ್ಟ ಇಲ್ಲ. ನೋಡಿ, ಇದು ಸರ್ಕಾರದ ದುಡ್ಡು, ತೆರಿಗೆ ಪಾವತಿದಾರರು 140 ಕೋಟಿ ಜನರ ದುಡ್ಡು. ನನ್ನ ದುಡ್ಡು ನಿನ್ನ ದುಡ್ಡು ಅನ್ನೋಂಥ ಪ್ರಶ್ನೆ ಬರುತ್ತಾ? ದೇವಾಲಯ ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡ್ತೀರಾ? ಇವತ್ತು ಮಾಡಬಾರ್ದು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಬೀದರ್ನ ಸುಪ್ರಸಿದ್ಧ ಐತಿಹಾಸಿಕ ದೇವಸ್ಥಾನ ಪಾಪನಾಶ ಮಂದಿರ ಅಭಿವೃದ್ಧಿ ವಿಷಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ದೇವಸ್ಥಾನದ ದಂಗಲ್ ಹಾಗೂ ಬ್ಯಾನರ್ ವಿಚಾರದಲ್ಲಿ ಭಾರೀ ವಾದ ವಿವಾದಗಳು ನಡೀತಾ ಇವೆ. ಶನಿವಾರ ದೇವಸ್ಥಾನದ ಕಾಮಗಾರಿ ಶಂಕುಸ್ಥಾಪನೆ ವಿಚಾರವಾಗಿ ಬಿಜೆಪಿ ಕಾರ್ಯಕರ್ತರು ಪಾಪನಾಶ್ ಗೇಟ್ ಎದುರುಗಡೆ ಪ್ರತಿಭಟನೆ ಕೂಡ ಮಾಡಿದರು. ಈ ಮೊದಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಆದರೆ 2ನೇ ಬಾರಿಗೆ ಶಂಕುಸ್ಥಾಪನೆ ಮಾಡಲು ಬಿಡುವುದಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದ್ರು. ನಮಗೂ ಕೂಡ ಪೂಜೆಗೆ ಅವಕಾಶ ಕೊಡಿ, ಈ ರೀತಿ ತಡೆ ಒಡ್ಡುವುದು ತಪ್ಪು ಎಂದು ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ತೀವ್ರ ಅಸಮಾಧಾನವನ್ನು ಕೂಡ ತೋಡ್ಕೊಂಡ್ರು. ಇದೇ ವೇಳೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಆಮೇಲೆ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ, ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಸೇರಿದಂತೆ ಇನ್ನೂ ನೂರಾರು ಕಾರ್ಯಕರ್ತರು ಅಲ್ಲಿ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಹಾಜರಿದ್ದರು. ಕೆಲವು ಕಾಲ ರಸ್ತೆ ಮೇಲೆ ಕಾರ್ಯಕರ್ತರು ಮಲಗಿ ವಾಹನ ಸಂಚಾರ ಆಗದಂತೆ ಕೂಡ ಅವರು ತಡೆ ಒಡ್ಡಿದ್ರು. ಆಮೇಲೆ ಪೊಲೀಸರೆಲ್ಲರೂ ಕೂಡ ಸೇರಿಕೊಂಡು ಪೊಲೀಸ್ ಇಲಾಖೆಯವರು ಒಂದು ಖಾಸಗಿ ಒಂದು ಸಂಸ್ಥೆಯ ಶಾಲಾ ವಾಹನದೊಳಗೆ ಬಿಜೆಪಿ ಕಾರ್ಯಕರ್ತರನ್ನ, ಮುಖಂಡರನ್ನ, ಶಾಸಕರನ್ನ ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗಿ ವಾತಾವರಣವನ್ನು ತಿಳಿಗೊಳಿಸಿದರು. ಒಟ್ಟಾರೆಯಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರ ಹಾಗೂ ಕಾರ್ಯಕರ್ತರ ತಿಕ್ಕಾಟದ ನಡುವೆ ಪಾಪನಾಶ್ ಮಂದಿರದಿಂದ ಪ್ರತಾಪ್ ನಗರದವರೆಗೆ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಎರಡೂ ಪಕ್ಷದವರ ಮಧ್ಯೆ ಕೆಲ ಕಾಲ ಟ್ರಾಫಿಕ್ ಜಾಮ್ ಆಗಿ ಸಾಮಾನ್ಯ ಜನರು ಸಂಕಷ್ಟ ಪಡುವಂತಾಗಿತ್ತು. ಹಲವರು ನಮಗೆ ಅರ್ಜೆಂಟ್ ಹೋಗುವುದಿದೆ, ಈ ರೀತಿ ಮಾಡಿದರೆ ಹೇಗೆ ಎಂದು ಗೊಣಗುತ್ತಾ ಹೋಗುತ್ತಿರುವ ದೃಶ್ಯ ಕಂಡುಬಂತು. ಕೆಲ ಹೊತ್ತಿನ ಬಳಿಕ ವಾತಾವರಣ ತಿಳಿಗೊಳಿಸಿದ ಜಿಲ್ಲಾ ಪೊಲೀಸ್ ಇಲಾಖೆ ಪ್ರತಿಭಟನಾಕಾರರನ್ನ ಒಂದು ಖಾಸಗಿ ವಾಹನದೊಳಗೆ ಕರೆದೊಯ್ದರು. ನಂತರ ಸಂಸದ ಸಾಗರ್ ಖಂಡ್ರೆ ಆಗಮಿಸಿದರು. ಅವರಿಗೆ ಕಾರ್ಯಕರ್ತರು ಕ್ರೇನ್ ಮೂಲಕ ಬೃಹತ್ ಹೂಮಾಲೆಯನ್ನು ಹಾಕಿ ಸನ್ಮಾನ ಮಾಡಿದರು. ಬಳಿಕ ಸಚಿವ ಈಶ್ವರ್ ಖಂಡ್ರೆ ಅವರು ಕಾರಿನಲ್ಲೇ ಕುಳಿತು ಪಾಪನಾಶ ದೇವಸ್ಥಾನದವರೆಗೆ ತೆರಳಿ ಶಂಕುಸ್ಥಾಪನೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಏನಿಲ್ಲ, ನಮ್ಗೆ ಯಾವುದೇ ತಕರಾರಿಲ್ಲ. ಇವತ್ತು ಆ ಕಾರ್ಯಕ್ರಮದಲ್ಲಿ ಕೂಡ ನಮ್ಮನ್ನು ಆಹ್ವಾನಿತ ಮಾಡಿದಾರೆ. ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ವು. ಯಾರ್ಯಾರು ಅಂತಂದ್ರೆ ನಾವು ಶೈಲೇಂದ್ರ ಬೆಲ್ದಳೆ, ಮಾರಿತ್ರ ಮೂಳೆ, ಮಿಕ್ಕಿದವ್ರು ಯಾರು ಬರ್ತಾ ಇದ್ದಾರೋ ಅವರು ದರ್ಶನ ಮಾಡ್ಕೊಂಡು ಇಷ್ಟೇ ಹೋಗ್ತಾರೆ ಅಂತ ನಾವು ಕೂಡ ಮನವಿ ಕೂಡ ಮಾಡಿದ್ದೇವೆ. ಆದರೆ ಈ ಜಿಲ್ಲಾಡಳಿತಕ್ಕೆ ಯಾರೇನು ಕೂಡ ಅಂತ ಇಲ್ಲ. ಅಂದರೆ ಮೇಡಮ್, ಗೊಂದಲ ಯಾವುದು ಕೂಡ ಏನೂ ಇಲ್ಲ. ಇವತ್ತ ಗೊಂದಲ ಏನಿತ್ತು ಅಂತಂದ್ರೆ ಕಾಂಗ್ರೆಸ್ದವರು ಏನು ಗೊತ್ತಾ ಶಂಕುಸ್ಥಾಪನೆ ಮಾಡಬೇಕಂತಿದ್ರು. ಈಗಾಗಲೇ 2024ರಲ್ಲಿ ಮೋದಿಜಿಯವರು ಶಂಕುಸ್ಥಾಪನೆ ವರ್ಚುವಲ್ ಆಗಿ ಮಾಡಿದರು. ಅವರು ಕೂಡ ಒಪ್ಕೊಂಡಿದ್ದಾರೆ. ನಾವು ಇವತ್ತೇನು ಕೆಲಸ ಪ್ರಾರಂಭ ಮಾಡ್ತಾ ಇದ್ದೇವೆ, ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಸ್ವಾಗತ ಮಾಡ್ತಾ ಇದ್ದೇವೆ. ಆದರೆ ಈ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಕೂಡ ಈಗಾಗಲೇ ನೋಡ್ತಾ ಇದ್ರಿ, ನಮ್ದು ಡಿಮಾಂಡ್ ಏನಿದೆ, ನಾವು ಹೋಗಬೇಕು 15 ನಿಮಿಷದಲ್ಲಿ ದರ್ಶನ ಮಾಡ್ಕೊಂಡು ಬರಬೇಕು ಅಷ್ಟೇ ಇದೆ. ನಮ್ದು ಯಾವುದೂ ಕೂಡ ಇಲ್ಲ. ಇವತ್ತೇನು ಅವ್ರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಮಾಡಲಿ, ಸಂತೋಷದ ವಿಷಯ ಇದೆ. ಗೊತ್ತಾ, ಒಂದು ಒಳ್ಳೆ ಕೆಲಸ ಆಗ್ತಿದೆ ಅಂತಂದ್ರೆ ಸಂತೋಷ ವಿಷಯ ಇದೆ. ಆದರೆ ಏನೋ ಮಾಡಬೇಕು, ಗೊಂದಲ ಸೃಷ್ಟಿ ಮಾಡಬೇಕು. ಈ ಕಾಂಗ್ರೆಸ್ದವ್ರ ಕೆಲಸನೇ ಇಷ್ಟೇ ಆಗಿದೆ ಗೊತ್ತಾ ಜಿಲ್ಲಾನಲ್ಲಿ. ಎಲ್ಲೂ ಕೂಡ ತಾವು ನೋಡ್ಬೋದು. ಮೊನ್ನೆ ಕೂಡ KDP-ನಲ್ಲೂ ಕೂಡ ತಾವು ನೋಡಿದಿರಿ, ಎಲ್ಲ ಕಡೆಯೂ ಕೂಡ ನೋಡ್ತಾ ಇದ್ದೀರಿ. ಇದೇ ಥರ ಗೊಂದಲ ಸೃಷ್ಟಿ ಮಾಡಬೇಕು, ಜನರ ಮಧ್ಯೆ ಧರ್ಮದವ್ರ ಬಗ್ಗೆ ಜಗಳ ಹಚ್ಚಬೇಕಂತ ಇಷ್ಟೇ ಅವರು. ಸರ್, ಇವಾಗ 4 ಸಚಿವರಿದೆ, ಬಿಜೆಪಿ ಶಾಸಕರು ತಾವು ಇಬ್ಬರೇ ಕಾಣಿಸ್ತಾ
ಇದೇ ತಿಂಗಳ 12, 11, 12 ಮತ್ತು 13ರಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ರಾಜಯೋಗ ಕೇಂದ್ರ ಪಾವನಧಾಮ ವತಿಯಿಂದ 90ನೇ ತ್ರಿಮೂರ್ತಿ ಶಿವ ಜಯಂತಿ ಮಹೋತ್ಸವ ಹಾಗೂ ವ್ಯಸನ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ಜರುಗಲಿದೆ ಎಂದು ಕೇಂದ್ರದ ಸಂಚಾಲಕರಾದ ಬಿಕೆ ಪ್ರತಿಮಾ ಬೆಹೆನ್ಜಿ ತಿಳಿಸಿದರು. ಶನಿವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ಫೆಬ್ರವರಿ 11ರಂದು ಮಧ್ಯಾಹ್ನ 2 ಗಂಟೆಗೆ ನಗರದ ಜನವಾಡ ರಸ್ತೆಯ ಜೆಪಿ ನಗರದಲ್ಲಿರುವಂತಹ ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮ ವತಿಯಿಂದ 12 ಕಾರುಗಳ ಮೇಲೆ 12 ಜ್ಯೋತಿರ್ಲಿಂಗಗಳ ಶೋಭಾಯಾತ್ರೆ ಇಡೀ ನಗರದಾದ್ಯಂತ ಸಂಚರಿಸಿ ನಂತರ ನೆಹರು ಕ್ರೀಡಾಂಗಣದ ಎದುರುಗಡೆ ಇರುವಂಥ ಸಾಯಿ ಸ್ಕೂಲ್ ಆವರಣದಲ್ಲಿ ಆ ಆವರಣಕ್ಕೆ ತಲುಪಲಿದೆ ಎಂದು ಬೆಹೆನ್ಜಿ ಅವರು ತಿಳಿಸಿದರು. ಸಾಯಂಕಾಲ ವೇದಿಕೆ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಉದ್ಘಾಟನೆ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಸೇರಿದಂತೆ ಇನ್ನು ಅನೇಕ ಜನ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಕೇಂದ್ರದ ಹಿರಿಯ ರಾಜಯೋಗ ಶಿಕ್ಷಕಿ ಬಿಕೆ ಗುರುದೇವಿ ಅಕ್ಕ ಮಾತನಾಡಿ, ವ್ಯಸನ ಮುಕ್ತ ಭಾರತ ಅಭಿಯಾನದಡಿಯಲ್ಲಿ ಫೆಬ್ರವರಿ 11, 12 ಮತ್ತು 13 ಸೇರಿದಂತೆ ಈ ತಿಂಗಳ ಪರ್ಯಂತರ ಒಂದು ಆರೋಗ್ಯಕರ ಸುಖಿ ಸಂಪನ್ನ ವ್ಯಸನ ಮುಕ್ತ ಭಾರತ ದೇಶಕ್ಕಾಗಿ ಒಂದು ಬ್ರಹ್ಮಕುಮಾರೀಸ್ ಮತ್ತು ಕೇಂದ್ರ ಸರ್ಕಾರದ ಸಂಯುಕ್ತಾಶ್ರಯದಡಿಯಲ್ಲಿ ಸುಸಜ್ಜಿತ ಅಭಿಯಾನದ ಪ್ರಚಾರ ಕಾರ್ಯ ಕೈಗೊಂಡಿರುವ ವಾಹನದಲ್ಲಿ ದೊಡ್ಡ LED ಸ್ಕ್ರೀನ್ ಹಾಗೂ ಮಲಗಿರುವ ಕುಂಭಕರ್ಣನ ಮೂರ್ತಿ ಎದ್ದು ಸಂದೇಶ ನೀಡುವ ವ್ಯವಸ್ಥೆ ಇದೆ. ಇದಲ್ಲದೆ ಎಲ್ಲ ಕಾಲೇಜು, ಕಚೇರಿ, ಸಂಘ ಸಂಸ್ಥೆಗಳಲ್ಲಿ ಹಾಗೂ ನಮ್ಮ ಸ್ಥಳೀಯ ಕೇಂದ್ರಗಳಲ್ಲಿ ಸಹ ಈ ವ್ಯಸನ ಮುಕ್ತಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಹಾಗೆ ಈ ತಿಂಗಳ 16ರಿಂದ 5 ದಿನಗಳ ಕಾಲ ಬ್ರಹ್ಮಕುಮಾರೀಸ್ ಕೇಂದ್ರ ಪಾವನಧಾಮ ಆವರಣದಲ್ಲಿ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೆ ರಾಜಯೋಗ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಗುರುದೇವಿ ಅಕ್ಕ ತಿಳಿಸಿದರು. ईश्वरीय ज्ञान व राजयोग सीखकर अपना जीवन धन्य बनाएं। धन्यवाद। ओम शांति। उद्घाटन 11 तारीख को रखा है। श्री आदर्श साइंस स्कूल के ग्राउंड में शाम को 5:30 बजे हमारे माननीय मंत्री ईश्वर खंड्रे जी के कर कमलों से उस कार्यक्रम में हम सबको नशा मुक्त होने की विशेष प्रेरणा देने के लिए दिल्ली से राजयोगी ब्रह्मा कुमार पीयूष भाई जी पहुंच रहे हैं, जो मोटिवेशनल स्पीकर है। बहुत सुंदर छोटे छोटे उदाहरणों के साथ सत्य जीवन की घटनाओं को, समस्याओं को बताकर हम सबको प्रेरणा देंगे। 3 दिन के लिए पीयूष भाई जी की प्रवचन माला का कार्यक्रम है। 11, 12, 13 शाम को श्री आदर्श साइंस स्कूल ग्राउंड में 5:30 बजे से सभी बीदर के नागरिक भाई बहनें इसका ज़्यादा से ज़्यादा संख्या में निःशुल्क आकर के लाभ प्राप्त करेंगे और प्रवचन माला के द्वारा इस व्हीकल के द्वारा राजयोग का अभ्यास सीखकर अपना जीवन श्रेष्ठ बनाएं। ये सारी जनता के लिए हमारी मंगल कामना, शुभ कामना है। प्रजापिता ब्रह्मा कुमारी ईश्वरीय विश्वविद्यालय ये वर्ष 90 वर्ष हो चुके हैं इसकी स्थापना के लिए, इसीलिए नवदशोत्सव ये कार्यक्रम के अंत। ओम शांति। ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿ ಯಾವ 90ನೇ ಶಿವ ಜಯಂತಿ ಮಹೋತ್ಸವವನ್ನು ಆಯೋಜಿಸಲಾಗಿದೆ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಪಾವನಧಾಮ ಜೆಪಿ ನಗರ್ ಈ ಕೇಂದ್ರದ ವತಿಯಿಂದ 90ನೇ ತ್ರಿಮೂರ್ತಿ ಶಿವ ಜಯಂತಿ ಮಹೋತ್ಸವ, ಅದರಲ್ಲಿ ಸಾಯಿ ಸ್ಕೂಲ್ ಗ್ರೌಂಡಲ್ಲಿ ಸಾರ್ವಜನಿಕ ಕಾರ್ಯಕ್ರಮವನ್ನು ಸಾಯಂಕಾಲ 5:30ರಿಂದ, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದೆಹಲಿಯಿಂದ ರಾಜಯೋಗಿ ಬ್ರಹ್ಮಕುಮಾರ್ ಪೀಯೂಷ್ ಅಣ್ಣನವರು ಆಗಮಿಸಲಿದ್ದಾರೆ. 3 ದಿವಸ ಇವರ ಪ್ರವಚನ ಕಾರ್ಯಕ್ರಮ ಇರಲಾಗಿದೆ. ಜೊತೆಗೆ ವಿಶೇಷವಾಗಿ ಈ ವರ್ಷ ನಶಾ ಮುಕ್ತ ಭಾರತ ಅಭಿಯಾನದ ಅಂತರ್ಗತದಲ್ಲಿ ಭಾರತ ಸರ್ಕಾರದ ಜೊತೆಗೂಡಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದವರು ಭಾರತದಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿ ನಶೆಯಿಂದ ಮುಕ್ತ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.
ಬಹುಸುಂದರವಾದ ಇದರ ಫಲಿತಾಂಶದೊಂದಿಗೆ ಅನೇಕರ ಜೀವನವು ಪರಿವರ್ತನೆಯಾದಂತಹ ನಿದರ್ಶನ ನಮ್ಮೆಲ್ಲರ ಎದುರುಗಡೆ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು 11ನೇ ಫೆಬ್ರವರಿ 2026 ಸಾಯಂಕಾಲ 5:30ಕ್ಕೆ ಸಾಯಿ ಆದರ್ಶ ಶಾಲೆ ಮೈದಾನದ ಆವರಣದಲ್ಲಿ ಉದ್ಘಾಟಕರಾಗಿ ವಿಶೇಷವಾಗಿ ನಮ್ಮ ಈ ಒಂದು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಮೋಳ್ಕೆರೆ ಗ್ರಾಮದಲ್ಲಿ ಕೆಮಿಕಲ್ ಬ್ಯಾರೆಲ್ ಸ್ಫೋಟಗೊಂಡು ಸುಮಾರು 6 ಜನರು ಅಸ್ವಸ್ಥರಾಗಿದ್ದರು. ಅದರಲ್ಲಿ 3.5 ವರ್ಷದ ಮಗುವೊಂದು ತೀವ್ರ ಗಾಯಗೊಂಡಿತ್ತು. ಆ ಮಗುವಿಗೆ ಗುರುನಾನಕ್ ಆಸ್ಪತ್ರೆಯಲ್ಲಿ 7 ದಿವಸಗಳ ಕಾಲ ದಾಖಲಿಸಲಾಗಿತ್ತು. ಮಗುವಿನ ಮೆದುಳಿನಿಂದ ರಕ್ತಸ್ರಾವ ಆಗ್ತಾ ಇತ್ತು. ಒಂದಿಷ್ಟು ಮೆದುಳಿನ ಭಾಗ ಹೊರಗಡೆ ಬರ್ತಾ ಇತ್ತು. ಆದರೆ ಗುರುನಾನಕ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಲಿಂಗರಾಜ್ ಕಡಾಡಿ ಅವರ ಸತತ ಪ್ರಯತ್ನದಿಂದ ಚಿಕಿತ್ಸೆ ಫಲಕಾರಿಯಾಗಿದೆ. ಮಗುವಿಗೆ ಮುಂದೆಯೂ ಕೂಡ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಪಿಟ್ಸ್ ಬರುವಂಥ ಚಾನ್ಸಸ್ ಇದೆ. ಆದರೆ ದೊಡ್ಡವರಿಗೆ ಈ ರೀತಿ ಗಾಯಗಳಾದಾಗ ಪಿಟ್ಸ್ ಬರುವಂಥ ಚಾನ್ಸಸ್ ಇದೆ. ಆದರೆ ಮಕ್ಕಳು ಇನ್ನೂ ಬೆಳವಣಿಗೆಯ ಹಂತದಲ್ಲಿರ್ತಾರಲ್ಲ, ಹಾಗಾಗಿ ಅವರಲ್ಲಿ ರಕ್ತ ಹರಿತಾ ಇರುತ್ತೆ. ಹಾಗಾಗಿ ಅವರಿಗೆ ಪಿಟ್ಸ್ ಬರೋದಿಲ್ಲ. ಈಗ ಮಗು ಸಂಪೂರ್ಣವಾಗಿ ಗುಣಮುಖ ಆಗಿದೆ ಎನ್ನುವಂಥ ಮಾತನ್ನು ಕೂಡ ವೈದ್ಯರು ಸ್ಪಷ್ಟಪಡಿಸಿದರು. ಈ ಕುರಿತು ಮಾತನಾಡಿರುವಂಥ ಡಾಕ್ಟರ್ ಲಿಂಗರಾಜ್ ಅವರು ತಲೆಯ ಭಾಗದ ಒಂದು ಎಲುಬಿನ ತುಕಡಿಯೊಂದು ಮುರಿದು ಮೆದುಳಿನ ಒಳಗೆ ಸೇರಿಕೊಂಡಿತ್ತು. ತಕ್ಷಣವೇ ಆಪರೇಷನ್ ಮಾಡಿ ಹೊರಗೆ ತೆಗೆದು ಚಿಕಿತ್ಸೆಯನ್ನು ನೀಡಲಾಗಿದೆ. ಮಕ್ಕಳು ದೊಡ್ಡವರಾದ ಮೇಲೆ ಪಿಟ್ಸ್ ಬರುವಂಥ ಸಂಭವ ಇರುತ್ತೆ. ಆದರೆ ಮಕ್ಕಳಾಗಿರೋದ್ರಿಂದ ಅವರಿಗೆ ಇನ್ನೂ ಸಾಕಷ್ಟು ಬೆಳವಣಿಗೆ ಹಂತದಲ್ಲಿ ಅವರಿಗೆ ಒಳ್ಳೆಯ ರೀತಿಯಿಂದ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಯಾವುದೇ ತೊಂದರೆ ಆಗೋದಿಲ್ಲ. ಅಲ್ಲಲ್ಲಿ ಸ್ಕಿನ್ಗಳಿಗೆ ಒಂದಿಷ್ಟು ತೊಂದರೆಯಾಗಿದೆ, ಅದು ಕೂಡ ಬೆಳೆಯುತ್ತೆ. ಆಮೇಲೆ ಮೆದುಳಿನ ಭಾಗದಲ್ಲಿ ರಕ್ತಸ್ರಾವ ಆಗ್ತಾ ಇತ್ತು. ಹಾಗಾಗಿ ಅದನ್ನು ಕೂಡ ನಿಲ್ಲಿಸಿದ್ದೇವೆ. ಬೋನ್ಸನ್ನು ಸಂಪೂರ್ಣವಾಗಿ ಆಪರೇಷನ್ ಮಾಡಿ ಅದನ್ನು ಜೋಡಿಸುವಂಥ ಪ್ರಯತ್ನ ಮಾಡಿದ್ದೇವೆ. ಮಗು ಈಗ ಒಳ್ಳೆಯ ರೀತಿಯಿಂದ ಮಾತಾಡ್ತಾ ಇದೆ. ಆದಷ್ಟು ಬೇಗ ಗುಣಮುಖ ಆಗುತ್ತೆ ಎನ್ನುವಂಥ ಭರವಸೆಯನ್ನು ಕೂಡ ಡಾಕ್ಟರ್ ಲಿಂಗರಾಜ್ ಅವರು ವ್ಯಕ್ತಪಡಿಸಿದರು. ಕುರಿತು ಮಾತನಾಡಿದ ಮಗುವಿನ ತಂದೆ ಅಲಾವುದ್ದೀನ್ ಅವರು 7 ದಿವಸಗಳ ಹಿಂದೆ ನಮ್ಮ ಮಗುವನ್ನು ಗುರುನಾನಕ್ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೇವೆ. ತಕ್ಷಣವೇ ಕಾಯಿಲೆ ಕಂಡು ಹಿಡಿದು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಸಂಪೂರ್ಣ ಗುಣಮುಖ ಆಗುವಂತೆ ಸಹಕಾರ ನೀಡಿದ್ದಾರೆ. ಆಸ್ಪತ್ರೆಯ ವೈದ್ಯರು, ಅಧ್ಯಕ್ಷರಾದ ಡಾಕ್ಟರ್ ಬಲವೀರ್ ಸಿಂಗ್ ಅವರು, ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಹಾಗೂ ನರರೋಗ ತಜ್ಞರಾದ ಡಾಕ್ಟರ್ ಲಿಂಗರಾಜ್ ಕಡಾಡಿ ಅವರು ಹಾಗೂ ಆಸ್ಪತ್ರೆಯ ಸಿಇಒ ರಾಮೇಶ್ವರರಾವ್ ಅವರ ಸತತ ಕಾಳಜಿಯಿಂದ ಒಳ್ಳೆಯ ಚಿಕಿತ್ಸೆ ದೊರೆತಿದೆ. ನಮ್ಮ ಮಗು ಸುರಕ್ಷಿತವಾಗಿದೆ. ಇಂದು ನಮಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಎಂದು ಖುಷಿಯಿಂದ ಆ ಒಂದು ಮಗುವಿನ ತಂದೆ ಅಲಾವುದ್ದೀನ್ ತಿಳಿಸಿದರು. This patient by name Bushra had come around few days back with a history of suspected blast injury. Okay, on arriving we got to, after CT we got to know that there is a depressed bone fracture. ಅಂದರೆ ಒಂದು ಬೋನ್ ಫ್ರ್ಯಾಕ್ಚರ್ ಆಗಿ ಒಳಗಡೆ ಮೆದುಳೆಲ್ಲ ಹೋಗಿತ್ತು. ಅದ್ರ ಜೊತೆ CSF ಅಂತ ಎಲ್ಲ ಲೀಕ್ ಎಲ್ಲ ಆಗ್ತಿತ್ತು, ಓಪನ್ ಉಂಡು, ಮತ್ತು ಎಲ್ಲ ಬರ್ನ್ಸ್ ಎಲ್ಲ ಇಂಜುರೀಸ್ ಎಲ್ಲ ಇತ್ತು. ಸೊ ಇಲ್ಲಿ ಬಂದಮೇಲೆ ಆಫ್ಟರ್ ಆಲ್ ಇನಿಷಿಯಲ್ ಇನ್ವೆಸ್ಟಿಗೇಷನ್ಸ್ ಆದಮೇಲೆಲ್ಲ ದ ಪ್ಲ್ಯಾನ್ ವಾಸ್ ಕಿ ಊಟಿಗೆ ತೊಗೊಂಡೋಗಿ ಸರ್ಜರಿ ಮಾಡೋದಿತ್ತು. ಸೊ ಸರ್ಜರಿಯಲ್ಲಿ ಪ್ರೀವಿಯಸ್ ಏನು ಉಂಡಿದ್ದು ಅದನ್ನೆಲ್ಲ ಎಕ್ಸ್ಪ್ಲೋರ್ ಎಲ್ಲ ಮಾಡಿ, ಆಮೇಲೆ ಬೋನ್ ಪೀಸ್ ಏನು ಒಳಗಡೆ ಇಂಪಿಂಚ್ ಆಗಿತ್ತು, ಒಳಗಡೆ ಏನು ಬ್ರೈನ್ ಅಂದ್ ಮೆದುಳಲ್ಲಿ ಹೋಗಿತ್ತು ಅದನ್ನೆಲ್ಲ ತೆಗೆದು ಒಳಗಡೆ ಎಲ್ಲ ಮೆದುಳೆಲ್ಲ ಹೊರಗಡೆ ಬರ್ತಾಯಿತ್ತು. ಸೊ ಅದನ್ನೆಲ್ಲ ಕರೆಕ್ಟಾಗಿ ಕ್ಲೋಸರ್ ಎಲ್ಲ ಮಾಡಿ ದೆನ್ ಎಲ್ಲ ಸ್ಟಿಚಸ್ ಎಲ್ಲ ಹಾಕಿ ಇದಾಗಿದೆ. ತುಂಬ ಸ್ವೆಲ್ಲಿಂಗ್ ಎಲ್ಲ ಇತ್ತು, ಅದೆಲ್ಲ ಕಮ್ಮಿ ಆಗಿದೆ. ಸೊ ಪರ್ಸೆ ಈಗ ಬರ್ನ್ಸ್ ಇಂಜುರೀಸ್ ಎಲ್ಲ ಹೀಲ್ ಆಗಿದೆ. ಸೊ ಅದು ಆಲ್ಮೋಸ್ಟ್ 90% ರಿಕವರ್ಡ್ ಇದೆ. ಸೊ ಪ್ಲ್ಯಾನ್ ಈಗ ಇವತ್ತು ಡಿಸ್ಚಾರ್ಜ್ ಮಾಡೋದು. ಸೊ ನೆಕ್ಸ್ಟ್ ದೊಡ್ಡವರಾದ್ಮೇಲೆ ಎಫೆಕ್ಟ್ ಒಂದು ಫಿಟ್ಸ್ ಆಗೋ ರಿಸ್ಕ್ ಇರುತ್ತೆ, ಬಟ್ ಅದಕ್ಕೂ ಸ್ವಲ್ಪ ಎಲ್ಲ ಆ್ಯಂಟಿಎಪಿಲೆಪ್ಟಿಕ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಇರುತ್ತೆ. ಸ್ವಲ್ಪ ದಿನ ತೊಗೊಂಡಾದಮೇಲೆ ಮಕ್ಕಳಲ್ಲಿ ಒಳ್ಳೆ ರಿಸಲ್ಟ್ಸ್ ಇರುತ್ತೆ. ಅಡಲ್ಟ್ಸ್ ದೊಡ್ಡವರಾಗಿದ್ದರೆ ಸ್ವಲ್ಪ ಫಿಟ್ಸ್ ಆಗೋದು ಹೈ ಚಾನ್ಸಸ್ ಇರುತ್ತೆ, ಮಕ್ಕಳಲ್ಲಿ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ಪ್ರೊಬ್ಯಾಬ್ಲಿ ಏನಾಗಲಿಕ್ಕಿಲ್ಲ ಅಂತ. ಎಷ್ಟು ದಿವಸ ಮಾಡಿದ್ರು ಸರ್ ಟ್ರೀಟ್ಮೆಂಟ್? ಈಗ ಆಲ್ಮೋಸ್ಟ್ 7 days ಆಯಿತು, 6-7 days ಆಯಿತು. ಈಗ 1 week ಆಯಿತು. ಸೊ ಇಟ್ಸ್ ಬೆಟರ್. आई एम लिंगराज काड़ादी, कंसल्टेंट न्यूरोसर्जन गुरु नानक हॉस्पिटल. हमारे डॉक्टर साहब लोग सब लोग अच्छा ट्रीटमेंट किए और हमारे एमएलए साहब भी हेल्प करे. इधर पैसा भी मना किया वो लोग लेने के लिए, सब अच्छा से हेल्प करे. फिर भी कुछ प्रॉब्लम है तो बोलने के लिए बोले सिद्धू पटेल साहब. क्या हुआ था बच्चे को? वो सर में डैमेज हो गया था. वो डॉक्टर साहब भी अच्छा सा करे इलाज, बाकी के लोग भी अच्छा सा किए. अभी अच्छे हो गया हमारा बच्ची. अब सफिशिएंट है आपको जी? अब हॉस्पिटल के बारे में पूरा सफिशिएंट? नहीं, हाँ अच्छा से मिला. करे सेवा अच्छा करे, सब अच्छा दिया फैसिलिटी. कितने साल की है बच्ची? 3.5 साल की. 3.5 साल की. ब्लास्ट हुआ था ना, वो क्या लगा था आपको उस दिन? वो उस दिन मालूम नहीं क्या था सर, हम लोग भी देखे नहीं, हम लोग भी दूर थे.
वो बच्ची हमारी वहाँ पर गई थी दूर से। क्यों गए थे उधर? वो हमारा बड़ा बच्ची स्कूल जाता वहाँ पर, वो बैग लेके जाते हैं उसका, डेली छोड़ के आता जाके। बच्ची से थोड़ा दूर जा रहा था, ब्लास्ट हो गया। अभी तक मालूम नहीं सर। अभी सिद्धू पटेल साहब थोड़ा मदद करें हम लोग को, ये लोग से भी बताए, ये लोग को भी फिर भी ये लोग अच्छा सा इलाज करें हम लोग का। ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದ ಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.